2027ಕ್ಕೆ ಬಹುದೊಡ್ಡ ಪ್ರಳಯದ ಮುನ್ಸೂಚನೆ ಎದುರಾಗಲಿದ್ಯಾ? ಜಗತ್ತೇ ಕಾಲಿನ ಅಡಿಯಲ್ಲಿ ಮುಳುಗಿ ಹೋಗುತ್ತಾ? ಎಂಥದ್ದೊಂದು ಪ್ರಶ್ನೆಗೆ ವೈಜ್ಞಾನಿಕ ಸಾಕ್ಷಿಯೊಂದು ಸಿಕ್ಕಿದೆ. 2027ಕ್ಕೆ 100 ವರ್ಷಗಳ ನಂತರ ಅಪರೂಪದ ದೃಶ್ಯವೊಂದು ಸಂಭವಿಸ್ತಾ ಇದೆ. ಯುರೋಪ್, ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ಕೆಲ ದೇಶಗಳು ಆಕಾಶದ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. 2027ರ ಆಗಸ್ಟ್ 2ರಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಇದು ಸಾಮಾನ್ಯ ಗ್ರಹಣವಲ್ಲ. ಒಟ್ಟು 6 ನಿಮಿಷ 23 ಸೆಕೆಂಡುಗಳ ಕಾಲ ಇರಲಿದೆ. ಇದು ಆಕಾಶದಲ್ಲಿ ನಡೆಯುವಂತಹ ಶತಮಾನದ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಒಂದಾಗಲಿದೆಯಂತೆ. ಹೆಚ್ಚಿನ ಸೂರ್ಯಗ್ರಹಣಗಳು ಸೂರ್ಯನ ಕರುಣದ ಸಂಕ್ಷಿಪ್ತ ನೋಟವನ್ನ ಮಾತ್ರ ನೀಡುತ್ತೆ. ಹೆಚ್ಚು ಅಂದ್ರೆ 3 ನಿಮಿಷಗಳಿಗಿಂತ ಕಡಿಮೆ. space.com ಪ್ರಕಾರ ಮುಂಬರುವ ಗ್ರಹಣ ಈ ನಿಯಮವನ್ನ ಮುರಿಯುತ್ತೆ. ಇದು 1991ರ ಮತ್ತು 2114ರ ನಡುವೆ ಭೂಮಿಯಿಂದ ಗೋಚರಿಸುವ ಅತಿ ಉದ್ದವಾದ ಸಂಪೂರ್ಣ ಸೂರ್ಯಗ್ರಹಣವಾಗಿದೆ. ಆಗಸ್ಟ್ 2ರಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿನ ಅಪೇಲಿಯನ್ ಬಳಿ ಇರುತ್ತೆ. ಇದು ನಮ್ಮ ಆಕಾಶದಲ್ಲಿ ಸೂರ್ಯನನ್ನ ಸ್ವಲ್ಪ ಚಿಕ್ಕದಾಗಿ ಕಾಣುವಂತೆ ಮಾಡುತ್ತೆ. ಅದೇ ಸಮಯದಲ್ಲಿ ಚಂದ್ರನು ಭೂಮಿಗೆ ಹತ್ತಿರದ ಬಿಂದುವಾದ ಪೆರಿಜಿ ಬಳಿ ಇರುತ್ತೆ. ಇದು ಚಂದ್ರನನ್ನ ದೊಡ್ಡದಾಗಿ ಕಾಣುವಂತೆ ಮಾಡುತ್ತೆ. ಸಣ್ಣ ಸೂರ್ಯ ಮತ್ತು ದೊಡ್ಡ ಚಂದ್ರನ ಸಂಯೋಜನೆಯು ದೀರ್ಘ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಕಾರಣವಾಗಿದೆ. ಈ ವೇಳೆ ಗ್ರಹಣದ ಪಥವು ಸಮಭಾಜಕ ವೃತ್ತದ ಹತ್ತಿರ ಹಾದು ಹೋಗುತ್ತೆ. ಇದು ನಿರ್ಣಾಯಕವೂ ಹೌದು, ಯಾಕಂದ್ರೆ ಚಂದ್ರನ ನೆರಳು ಭೂಮಿಯ ಮೇಲ್ಮೈ ಮೇಲೆ ನಿಧಾನವಾಗಿ ಚಲಿಸುತ್ತೆ. ಈ ಕಡಿಮೆ ವೇಗ ಚಂದ್ರನ ನೆರಳಿನಲ್ಲಿ ಕಳೆಯುವ ದೀರ್ಘ ಸಮಯಕ್ಕೆ ಕಾರಣವಾಗಿದ್ದು ಸಂಪೂರ್ಣ ಸೂರ್ಯಗ್ರಹಣ ಅವಧಿಯನ್ನ ಹೆಚ್ಚಿಸಿದೆ. ವೀಕ್ಷಕರೇ, 100 ವರ್ಷಗಳ ಬಳಿಕ ಅಪರೂಪದ ಘಟನೆ ನಡೀತಾ ಇದೆ. ಏನ್ ಹೇಳ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ.